ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ. ಇವಾಗ ಇಲ್ಲಿಂದ ನಾವು ಹೋಗಬೇಕು ಮುರುಡೇಶ್ವರಕ್ಕೆ. ಬನ್ನಿ, ಬಸ್ ಇಲ್ಲಿ ಬರುತ್ತಂತೆ, ಇಲ್ಲಿಂದ ಹೋಗಬೇಕು, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಬನ್ನಿ, ನಿಮಗೆ ಡೈರೆಕ್ಟಾಗಿ ನಾನು ಮುರುಡೇಶ್ವರದಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಮುರುಡೇಶ್ವರದಲ್ಲಿರುವಂಥ ಶಿವನ ಮೂರ್ತಿ. ಮುರುಡೇಶ್ವರದ ಶಿವನ ಮೂರ್ತಿ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಬರೀ ಶಿವನ ಮೂರ್ತಿ, ದೇವರ ದರ್ಶನ ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದಿಷ್ಟು ಎಂಜಾಯ್ಮೆಂಟ್ ಪ್ಲೇಸಸ್ ಇದೆ, ಎಂಜಾಯ್ ಮಾಡ್ಬೋದು. ಬೀಚ್ ಇದೆ, ಬೀಚ್ನೂ ಕೂಡ ಎಂಜಾಯ್ ಮಾಡ್ಬೋದು. ಸ್ಕೂಬಾ ಡೈವಿಂಗು ಮತ್ತು ಬೋಟಿಂಗು ಎಲ್ಲ ಕೂಡ ಇದೆ, ಅದನ್ನೆಲ್ಲವನ್ನು ಎಂಜಾಯ್ ಮಾಡೋದು. ಅದ್ರ ಬಗ್ಗೆ ನಾವು ಇವತ್ತು ಈ ಲಾಗಲ್ಲಿ ನೋಡೋಣ. ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರು ಕೂಡ ಲಾಗನ್ನು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಇದರ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ. ತುಂಬಾ ಒಳ್ಳೊಳ್ಳೆ ಪ್ಲೇಸಸ್ಸು, ಅಡ್ವೆಂಚರಸ್ ಗೇಮ್ಸ್ ಇದೆ ಇಲ್ಲಿ. ಆ ಗೇಮ್ಸ್ನೆಲ್ಲ ತೋರಿಸ್ತೀನಿ ನಿಮಗೆ, ಬೇರೆಯವ್ರು ಆಡೋದನ್ನು ನಾನು ಆಡೋಕ್ಕಾಗಲ್ಲ. ಹೀಗಾಗಿ ಬನ್ನಿ, ಲಾಗ್ನ ಸ್ಟಾರ್ಟ್ ಮಾಡೋಣ. ಗುರು, ಇವಾಗ ನನ್ನಿಂದೆ ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಶಿವನ ಮೂರ್ತಿ. ಇದ್ರ ಮುಂದ್ಗಡೆ ಒಂದು ದೊಡ್ಡದಾಗಿರುವಂಥ ಗೋಪುರ ಇದೆ. ಆ ಗೋಪುರದ ಬಗ್ಗೆನೂ ನೋಡೋಣ. ಫಸ್ಟು ನಾವು ಶಿವನ ಮೂರ್ತಿ ಬಗ್ಗೆ ನೋಡೋಣ. ಬನ್ನಿ, ಶಿವನ ಮೂರ್ತಿ ಒಳಗಡೆಯಿಂದ ಹೇಗಿದೆ ಮತ್ತು ಹತ್ತಿರದಿಂದ ಇನ್ನೂ ಎಷ್ಟು ದೊಡ್ಡದಾಗಿ ಕಾಣುತ್ತೆ. ದೂರಿಂದನೇ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂದರೆ ಹತ್ತಿರದಿಂದ ಇನ್ನೂ ದೊಡ್ಡದಾಗಿ ಕಾಣ್ಬೋದು. ಅಲ್ಲಿಗೆ ಹೋಗೋಣ ಬನ್ನಿ. ಗುರು, ಇನ್ನು ಜಗತ್ತಿನ ಕೆಲವು ಅತಿ ದೊಡ್ಡ ಶಿವನ ಮೂರ್ತಿಗಳಲ್ಲಿ ಈ ಒಂದು ಶಿವನ ಮೂರ್ತಿ ಕೂಡ ಒಂದು. ಈ ಶಿವನ ಮೂರ್ತಿಯು ಜಗತ್ತಿನ ಅತಿ ಎತ್ತರವಾದ ಎರಡನೇ ಶಿವನ ಮೂರ್ತಿ ಅಂತ ಹೇಳಲಾಗುತ್ತೆ. ಇದರ ಒಂದು ವಿಶೇಷತೆ ಏನು? ಈ ಶಿವನ ಮೂರ್ತಿ ಜಗತ್ತಿನ ಎರಡನೇ ಅತಿ ಎತ್ತರವಾದ ಮೂರ್ತಿ ಆದರೆ ಮೊದಲನೇ ಮೂರ್ತಿ ಯಾವುದು? ಈ ಎಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕೂಡ ಓಡ್ತಾ ಇದೆ ತಾನೇ. ಜಗತ್ತಿನ ಅತಿ ಎತ್ತರವಾದ ಮೂರ್ತಿ ಬಂದುಬಿಟ್ಟು ಇಂದಿನ ನೇಪಾಳದ ಏಕನಾಥ ಮಹಾದೇವ ಸ್ವಾಮಿ ಮೂರ್ತಿ. ಅದು ಜಗತ್ತಿನ ಅತಿ ಎತ್ತರವಾದ ಶಿವನ ಮೂರ್ತಿ. ಇಲ್ಲಿರುವಂತಹ ಮುರುಡೇಶ್ವರ ಮೂರ್ತಿ, ಇದು ಜಗತ್ತಿನ ಅತಿ ಎತ್ತರವಾದ ಎರಡನೇ ಶಿವನ ಮೂರ್ತಿ. ಇದ್ರ ಬಗ್ಗೆ ಒಳಗಡೆ ಹೋಗ್ತಾ ನೋಡೋಣ ಬನ್ನಿ. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇದೆ, ಅದ್ರ ಬಗ್ಗೆ ಮಾತಾಡೋಣ ಒಳಗಡೆ ಹೋಗಿ. ಗುರು, ಅಲ್ಲಿಂದ ನಡ್ಕೊಂಡು ಕೊನೆಗೂ ನಾವು ಬಂದು ರೀಚ್ ಆಗೇ ಬಿಟ್ವಿ ಈ ಒಂದು ಮುರುಡೇಶ್ವರ ಮೂರ್ತಿಯ ಹತ್ರ, ಶಿವನ ಒಂದು ಮೂರ್ತಿಯ ಹತ್ರ. ಇದ್ರ ಕೆಳಗಡೆ ಒಳಗಡೆ ಒಂದು ಪ್ರಾಜೆಕ್ಟ್ ರೀತಿ ಮಾಡಿದ್ದಾರೆ. ಏನೋ ಒಂದು ಕಥೆನ ಹೇಳುತ್ತೆ ಒಳಗಡೆ ಇರುವಂತಹ ಪ್ರಾಜೆಕ್ಟು, ಅದನ್ನು ನೋಡೋಣ ಇವಾಗ. ಒಳಗಡೆ ಹೋಗಿ. ಗುರು, ನಾವು ಶಿವನ ಮೂರ್ತಿನ ನೋಡ್ಬೋದು. ಶಿವನ ಮೂರ್ತಿಯ ಕೆಳಗಡೆ ಇರುವಂತಹ ಆ ಒಂದು ಲಿಂಗದ ಬಗ್ಗೆ ಹೇಳುವಂಥ ಕಥೆನೂ ಕೂಡ ನೋಡ್ಬೋದು. ಅದಕ್ಕಿಂತ ಮುಂಚೆ ಇಲ್ಲಿ ಹಿಂದ್ಗಡೆ ನೋಡಿ, ಇಲ್ಲಿ ಕಾಣ್ತಾ ಇರೋದು ಇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅಂದರೆ ಪಾರ್ಥನಿಗೆ ಗೀತೋಪದೇಶವನ್ನು ಮಾಡ್ತಾ ಇದ್ದಾನೆ. ಭಗವದ್ಗೀತೆನ ನಾವು ಓದ್ತೀವಲ್ಲ, ಅದರಲ್ಲಿರುವಂಥ 18 ಚಾಪ್ಟರ್ಗಳು ಗೀತೋಪದೇಶ ಮಾಡ್ತಾ ಇರುವಂತಹ ಸನ್ನಿವೇಶ, ಆ ದೃಶ್ಯ ನೀವು ಕಲ್ಪನೆ ಮಾಡ್ಕೋಬೋದು. ಇದೇ ರೀತಿ ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡ್ದ ಅಂತ ಹೇಳ್ಬಿಟ್ಟು ಆ ಒಂದು ದೃಶ್ಯನ ನೋಡ್ಕೋಬೋದು. ಹಾಗೆ ಇಲ್ಲಿ ಕಾಣ್ತಾ ಇರೋದು ಅರ್ಧ ತೇರು. ಆ ಕಡೆ ಒಂದಷ್ಟು ರೆಸಾರ್ಟ್ ಇದೆ, ಇಲ್ಲೊಂದು ರೆಸಾರ್ಟ್ ಇದೆ. ಆ ಕಡೆ ಹಿಂದ್ಗಡೆ ನೋಡಿದ್ರೆ ಬೀಚಸ್ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ನನ್ನ ಹಿಂದ್ಗಡೆ ಕಾಣ್ತಾ ಇರುವಂತಹ ಒಂದು ದೇವಸ್ಥಾನ ಶನೇಶ್ವರ ಮಂದಿರ ಅಂತ ಹೇಳ್ಬಿಟ್ಟು. ಈ ಶನೇಶ್ವರ ಮಂದಿರ ಇದು ಬಂದ್ಬಿಟ್ಟು ಶನಿ ಮಂದಿರ ಅಂತಲೂ ಕೂಡ ಕರೀತಾರೆ. ಈಗ ನಾವು ಒಳಗಡೆ ಹೋಗೋಣ, ಶಿವನ ಒಂದು ಲಿಂಗದ ಕಥೆಯನ್ನು ನೋಡೋಣ. ಅದು ಏನು ಅಷ್ಟೊಂದು ಫೇಮಸ್ ಆಗಿರುವಂಥ ಕತೆ, ಅದ್ರ ಬಗ್ಗೆ ತುಂಬಾ ಇದೆ. ಅದನ್ನು ಒಳಗಡೆ ಹೋಗ್ಬಿಟ್ಟು ಮಾತಾಡೋಣ.
ಗುರು ನಾನು ನಿಮಗೆ ಲಿಂಗದ ಕಥೆ ಹೇಳ್ತೀನಿ. ಇಲ್ಲಿ ಒಳಗಡೆ ಒಂದು ಪ್ರೊಜೆಕ್ಟ್ ಮಾಡಿದ್ದಾರೆ ಗುಹೆ ರೀತಿಯಲ್ಲಿ. ಅದನ್ನು ಭೂ ಕೈಲಾಸ ಕೇವ್ ಅಂತ ಭೂ ಕೈಲಾಸ ಗುಹೆ ಅಂತ ಕರೀತಾರೆ. ಈ ಒಂದು ಲಿಂಗದ ಕಥೆನ ಒಳಗಡೆಯಿಂದ ವೀಡಿಯೋ ಮಾಡಿ ತೋರಿಸ್ಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ಕೊಂಬಂದಿದೆ. ಆದರೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮೆಲ್ಲ ಬಿಟ್ಟಿದ್ರು, ಬಟ್ ಅವರ ಒಂದು ರೂಲ್ಸ್ಗಳಿಗೆ ನಾವು ಕೂಡ ಬದ್ಧ ಆಗಿರಬೇಕಾಗತ್ತೆ. ಬನ್ನಿ ಆ ಕಥೆನ ಈಗ ಹೊರಗಡೆಯಿಂದನೇ ಹೇಳ್ತೀನಿ. ರಾವಣ ತುಂಬ ದಿವಸಗಳ ಕಾಲ ತಪಸ್ಸನ್ನು ಮಾಡಿಬಿಟ್ಟು ಶಿವನನ್ನು ಒಲಿಸ್ಕೊಂಡಿರ್ತಾನೆ. ಶಿವಲಿಂಗವನ್ನು ಒಲಿಸ್ಕೊಂಡು ಆ ಒಂದು ಶಿವಲಿಂಗವನ್ನು ಪ್ರತಿನಿತ್ಯ ಕೂಡ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾ ಇರ್ತಾನೆ. ಸಂಧ್ಯಾ ವಂದನೆ ಮಾಡುವಂಥ ಸಮಯದಲ್ಲೂ ಕೂಡ ಆ ಒಂದು ಲಿಂಗವನ್ನು ಪೂಜೆ ಮಾಡ್ತಾ ಇರ್ತಾನೆ. ಆದರೆ ಶಿವ ಈ ಒಂದು ವರನ ಕೊಡಬೇಕಾದ್ರೆ ರಾವಣನಿಗೆ ಒಂದು ಷರತ್ತನ್ನು ಹಾಕಿರ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಆ ಲಿಂಗವನ್ನು ನೀನು ಕೆಳಗಡೆ ಇಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಆವಾಗ ರಾವಣ ಸಂಧ್ಯಾ ವಂದನೆಗೆ ಅಂತ ಬಂದಂಥ ಸಮಯದಲ್ಲಿ ಗಣಪತಿ ಏನು ಮಾಡ್ತಾನೆ ಅಂತಂದರೆ ಪುಟ್ಟ ಬಾಲಕನ ವೇಷದಲ್ಲಿ ಬಂದುಬಿಟ್ಟು ಆ ಲಿಂಗವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಅದನ್ನು ಕೆಳಗಡೆ ಇಟ್ಬಿಡ್ತಾನೆ. ಆಮೇಲೆ ರಾವಣ ತುಂಬಾ ಪ್ರಯತ್ನ ಪಡ್ತಾನೆ ಅದನ್ನು ತೆಗಿಬೇಕು, ತಗೊಂಡು ಕೈಯಲ್ಲಿ ಇಟ್ಕೋಬೇಕು ಅಂತ. ಆದರೆ ಅದು ಆಗೋದಿಲ್ಲ. ಆಲ್ರೆಡಿ ಶಿವ ಹೇಳಿರ್ತಾನಲ್ಲ, ನೀನೇನಾದರೂ ಕೆಳಗಡೆ ಇಟ್ಬಿಟ್ರೆ ನಿನ್ನ ಒಂದು ತಪಸ್ಸು ಅಲ್ಲಿಗೆ ಭಗ್ನ ಆಗುತ್ತೆ ಅಂತ. ಆಗ ರಾವಣನ ಒಂದು ಶಕ್ತಿ ಎಲ್ಲ ಹೋಗಿಬಿಡುತ್ತೆ. ಶಿವನನ್ನು ಒಲಿಸ್ಕೊಂಡಿದ್ದು ಹಾಳಾಗುತ್ತೆ. ಅದಕ್ಕೆ ಕೋಪಗೊಂಡಂತಹ ರಾವಣ ಲಿಂಗನ ಕಿತ್ತೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಾಗ ಲಿಂಗ ಕಿತ್ತಿ ಒಂದೊಂದೇ ಚೂರಾಗಿ ಕೈಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಬಂದಂಥ ಒಂದೊಂದು ಚೂರುಗಳನ್ನು 5 ಭಾಗಗಳಾಗಿ ಬೇರೆ ಎಲ್ಲ ಕಡೆ ಬಿಸಾಡ್ತಾನೆ. ಆ ರೀತಿ ಬಿಸಾಡಿದಂತಹ 5 ಪ್ಲೇಸ್ಗಳು ಇವತ್ತು ತುಂಬಾ ಪ್ರಸಿದ್ಧಿಯನ್ನು ಪಡೆದಿವೆ. ಅದರಲ್ಲಿ ಮುರುಡೇಶ್ವರ ಕೂಡ ಒಂದು, ಗೋಕರ್ಣ, ಈ ರೀತಿ 5 ಪ್ಲೇಸ್ಗಳಿಗೆ ಒಗಿತಾನೆ. ಒಗೆದಂತಹ 5 ಪ್ಲೇಸ್ಗಳಲ್ಲಿ ಮುರುಡೇಶ್ವರ ಕೂಡ ಒಂದು. ಅದಕ್ಕೆ ಇಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿ ಆ ಕಥೆನ ಒಳಗಡೆ ಪ್ರೊಜೆಕ್ಟ್ ರೀತಿಯಲ್ಲಿ ಮಾಡಿ ಬರೋಂಥ ಜನಕ್ಕೆ ಚಿತ್ರದ ಮೂಲಕ ಹೇಳ್ತಾ ಇದ್ದಾರೆ. ಇನ್ನು ಶಿವನನ್ನು ಒಲಿಸ್ಕೊಂಡಿದ್ದಂತಹ ರಾವಣ ಗಣೇಶ ಯಾಕೆ ಅವನ ಒಂದು ತಪಸ್ಸನ್ನು ಭಗ್ನ ಮಾಡ್ದ ಅಂತ ಕೇಳಿದ್ರೆ, ಶಿವನನ್ನು ಒಲಿಸ್ಕೊಂಡ್ಬಿಟ್ಟಿದ್ದಾನೆ. ರಾವಣನಲ್ಲಿರುವಂಥ ಎಲ್ಲ ಚಟಗಳು ಕೂಡ ಕೆಟ್ಟಕ್ಕೆ ಈ ಒಂದು ತಪಸ್ಸನ್ನು ಬಳಸ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಗಣಪತಿ ಆ ಒಂದು ತಪಸ್ಸನ್ನು ಭಗ್ನ ಮಾಡ್ತಾನೆ. ಭಗ್ನ ಮಾಡಿದ್ದಕ್ಕಾಗಿ ಅವನ ಮೇಲೆ ಕೋಪಗೊಂಡು ಅವನಿಗೆ ಲಿಂಗವನ್ನು ಕಸ್ಕೊಳ್ಳೋದಕ್ಕೆ ಶಿವ ಹೋಗ್ತಾನೆ. ಗುರು, ಈ ರೀತಿ ರಾವಣ 5 ಭಾಗಗಳಲ್ಲಿ ಲಿಂಗನ ಕಿತ್ತು ಬಿಸಾಕಿದಾಗ ಎಲ್ಲ ಜಾಗಗಳು ಕೂಡ ತುಂಬಾ ಪ್ರಸಿದ್ಧಿ ಪಡೆದಿವೆ. ಆದರೆ ಇದು ಸ್ವಲ್ಪ ಜಾಸ್ತಿ ಪ್ರಸಿದ್ಧಿ ಪಡೆದಿದೆ. ಏನಕ್ಕೆ ಅಂತಂದರೆ ಈ ಒಂದು ಶಿವನ ಮೂರ್ತಿ ಜಗತ್ತಿನಲ್ಲಿ ಅತಿ ಎತ್ತರವಾದಂಥ 2ನೇ ಶಿವನ ಮೂರ್ತಿ ಆಗಿರೋದು ಒಂದು ಕಾರಣ. ಆದರೆ ಈ ಒಂದು ಶಿವನ ಮೂರ್ತಿಯ ಹಿಂದುಗಡೆ ಸಮುದ್ರ ಇದೆ. ಅಂದರೆ ಕಡಲ ತೀರದ ಶಿವನ ಮೂರ್ತಿ ಅಂತ ಹೇಳ್ಬೋದು ಇದನ್ನು ನಾವು. ಹೀಗಾಗಿ ಇದು ತುಂಬಾ ಫೇಮಸ್ ಆಗಿರುವಂತಹ ಒಂದು ಶಿವನ ಮೂರ್ತಿಗಳಲ್ಲಿ ಒಂದು ದೊಡ್ಡ ಶಿವನ ಮೂರ್ತಿ. ಗುರು ನೋಡಿದ್ರಲ್ಲ, ಇದಾಗಿತ್ತು ಇದರ ಕತೆ. ಇವಾಗ ನಾವು ಹೋಗೋಣ ಗೋಪುರದ ಮುಂದುಗಡೆ, ಗೋಪುರದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗಾಯ್ಸ್, ಇವಾಗ ನಾನು ಬಂದಿದ್ದೀನಿ ಇಲ್ಲಿ ಗೋಪುರದ ಹತ್ರ. ನೋಡಿ ಎಷ್ಟು ದೊಡ್ಡದಿದೆ ಗೋಪುರ. ಇದಂತೂ 20 ಫ್ಲೋರ್ಸ್ ಅಂತ ಗುರು. ಇದರಲ್ಲಿರೋದು 20 ಫ್ಲೋರ್ಸ್ ಗೋಪುರನ ಯಾವ ರೀತಿ ಕಟ್ಟಿದ್ದಾರೆ. 2008ರಲ್ಲೇ ಕಟ್ಟಿರೋ ಗೋಪುರ ಇದು. ಬನ್ನಿ ನೋಡೋಣ ಒಳಗಡೆ ಹೋಗಿ ಹೇಗೆ ಇರುತ್ತೆ ಅಂತ. ಗುರು, ಇವಾಗ ಟೈಮ್ ಬಂದುಬಿಟ್ಟು 1:30. ಇವಾಗ ಎಲ್ಲ ಕ್ಲೋಸ್ ಆಗಿದೆ. ಬೀಚ್ ನೋಡೋಣ, ಬೀಚ್ ಕಡೆ ಹೋಗಿ ಸ್ವಲ್ಪ ಓಡಾಡೋಣ. ಇಲ್ಲಿ ಜನ ಜಾಸ್ತಿ ಗುರು. ಎಲ್ಲ ಬೀಚ್ಗಿಂತ ನಾರ್ಮಲಾಗಿ ಎಲ್ಲ ಬೀಚಲ್ಲಿ ಇಷ್ಟು ಜನ ಇರೋಲ್ಲ. ಇಲ್ಲಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನಕ್ಕೆ ಬರೋ ಜನ ಎಲ್ಲ ಬೀಚಲ್ಲಿ ಒಂದು ರೌಂಡು ಮುಳುಗ್ಬಿಟ್ಟು ಎದ್ದು ಹೋಗೋದು. ಯಾರು ಕೂಡ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ. ಇಂಥ ಚಾನ್ಸ್ ಸಿಕ್ಕರೆ ಯಾರು ಬಿಡ್ತಾರೆ ಗುರು. ನೋಡಿ ಬಾಲೆಲ್ಲ ಆಡ್ತಾಯಿದ್ದಾರೆ ಬೀಚ್ ಒಳಗಡೆನೆ. ನೀರಲ್ಲಿ ಬಾಲಾಟ, ಇದನ್ನು ಏನಂತಾರೆ ನೀರಾಟ. ಏನಾದರೂ ಕರ್ಕೊಳ್ಳಿ, ಕಮೆಂಟ್ ಬಾಕ್ಸ್ ನಿಮ್ಮದೇ ಓಪನ್ ಇದೆ, ಏನು ಬೇಕಾದ ಬರ್ಕೋಬೋದು.
ಗುರು ಇವಾಗ ನಾನು ಬೀಚಲ್ಲಿ ತಿರುಗಾಡ್ತಾ ಇದ್ದೀನಿ. ಇದು ಮುರುಡೇಶ್ವರ ದೇವಸ್ಥಾನದ ಮೂರ್ತಿ. ಆದರೆ ಅದರ ಮುಂದ್ಗಡೆನೇ ನೋಡಿ ಇದೆಲ್ಲ ಬೀಚ್ ಏರಿಯಾ. ಬೀಚಲ್ಲಿ ಎಂಜಾಯ್ಮೆಂಟ್ ಕೂಡ ಮಾಡ್ಬೋದು ಅಂತ ಹೇಳಿದ್ದೆ ನಾನು ಮೊದಲೇ. ನೋಡ್ಕೊಂಬಿಡಿ ಜನ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರಂತ. ಜನವೋ ಜನ ಸಾಗರ ಅಂತ ಹೇಳ್ಬೋದು, ಅಷ್ಟೊಂದು ಜನ ಇದ್ದಾರೆ ಇಲ್ಲಿ. ಮತ್ತು ಈ ಬೀಚು ಅಥವಾ ಮುರುಡೇಶ್ವರಕ್ಕೆ ಬರಬೇಕು ಅಂತಂದರೆ ಉಡುಪಿಯಿಂದ ಬರ್ಬೋದು. ಉಡುಪಿಯಿಂದ ಕೂಡ ಹತ್ತಿರ ಆಗುತ್ತೆ. ಹೊನ್ನಾವರಕ್ಕೆ ಏನಾದರೂ ನೀವು ಬಂದರೆ ಹೊನ್ನಾವರದಿಂದಲೂ 20 ಕಿಲೋಮೀಟ್ರ್ ಅಷ್ಟೇ ಆಗೋದು, ಅಲ್ಲಿಂದ ನಾವು ಬರ್ಬೋದು. ಇಲ್ಲ ಕುಮಟಾ ಅಥವಾ ಕಾರವಾರ, ಯಲ್ಲಾಪುರ ಈ ಕಡೆ ಬಂದಿದ್ದರೆ ಬರ್ಬೋದು, ಹತ್ತಿರ ಆಗುತ್ತೆ ಅಲ್ಲಿಂದ. ನೋಡಿ ಸಖತ್ ವ್ಯೂ.